ರುದ್ರ, ನೀನು ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನ ರಾತ್ರಿ ಬಂದರೆ ಬರ. ತುಂಬಾ ಲೇಟ್ ಆಗಿತ್ರಿ, ಅದಕ್ಕೆ ಮನೆ ಕಡೆ ಬರೋದಾಗಲಿ. ರುದ್ರ, ನೀನು ಈ ರೀತಿ ನನ್ನ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು ರುದ್ರ, ನನ್ನ ಮನಸ್ಸು ಒಪ್ಪದು. ಯಾಕಪ್ಪದಲ್ರಪ್ಪ? ರುದ್ರ, ನೀನು ಈ ಮನೆಯಲ್ಲಿ ದುಡಿಯುವ ಹಾಳು ಮಗ ಅಂತ ನಾವು ತಿಳಿದುಕೊಂಡಿಲ್ಲ. ಈ ಮನೆಯ ಕುಟುಂಬದ ಸದಸ್ಯರೆಂದು ನಾವು ಭಾವಿಸಿಕೊಂಡಿದ್ದೇವೆ. ನೀನು ನಮ್ಮ ಮನೆಯಲ್ಲಿ ದುಡಿಯುವ ಹಾಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದೀಯ. ಅದರಲ್ಲಿ ನನ್ನ ವಯಸ್ಸಿನಲ್ಲಿ ನೀನು ಸರಿ ಸಮಾನನಾದ ಮನುಷ್ಯ. ನೀನು ಹೀಗಿರುವಾಗ ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು ರುದ್ರ, ನನ್ನ ಮನಸ್ಸು ಒಪ್ಪದು. ಯಾಕಪ್ಪ ದಡ್ರಿ ದಡರೆ, ನಾನು ಎಷ್ಟಾದರೂ ನಿಮ್ಮ ಮನೆಯ ಹಾಳು ಮಗ. ರುದ್ರ, ಹಾಗಂತ ನೀನು ತಿಳಿದುಕೊಂಡಿದ್ಯಾ? ನಾವು ತಿಳಿಯಬೇಕಲ್ಲ ರುದ್ರ. ನನ್ನ ಮನೆತನದ ಮೇಲೆ ನನ್ನ ಹೃದಯದಲ್ಲಿ ಅದೆಷ್ಟು ಅಭಿಮಾನ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ಅಂದಾಗ ನೀನು ಈ ಮನೆಯ ಹಾಳು ಮಗನಲ್ಲ, ಈ ಮನೆಯ ಮಾನವಳಿಸುವ ವಿಶ್ವಾಸಿಕ ಅಭಿಮಾನಿ, ಮಾನವೀಯತ ಮನುಷ್ಯ ಅಂತ ತಿಳಿದಿದ್ದೇವೆ. ದಡರೆ, ನನ್ನನ್ನ ಬಹಳ ನಂಬಿದ್ದೀರಿ. ನಂಬಬೇಕು ರುದ್ರ. ನಂಬಿದವರನ್ನು ನಾವು ನಂಬಲೇಬೇಕು. ಅಷ್ಟು ಸಾಕ್ರೆ ದಡಿ. ನಮ್ಮ ಜೀವಂತ ಹಿರಿವರೆಗೂ ಎಲ್ಲರೂ ನಗು ನಗುತ್ತ ಸರ್ಕದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕಿ ಹೋದ್ರೆ ಸಾಕ್ರೆ. ಅಪ್ಪರ ಅವರ ಬಂದ್ರ ಅವರ ನಿನ್ನ ರಾತ್ರಿ ಬಂದಾರ. ಅವರ ತುಂಬಾ ಲೇಟ್ ಆಯ್ತು, ಅದಕ್ಕೆ ಮಲ್ಕೊಳ್ಳೋದು. ಅವರ ನಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುವ ಹೊತ್ತಿನಾಗ ನಮ್ಮ ಚಿಕ್ಕಳ್ಳಿ ಮಾದೇಶಪ್ಪನವರು ಭಾಳ ಆಟ ಮಾಡಿದ್ರು ನೋಡ್ರಿ. ಯಾಕಂದ್ರೆ ಇನ್ನು 6 ವರ್ಷ ಮಗ ನೋಡ್ರಿ. ಅದಕ್ಕಂತ ನಿಮ್ಮ ತಂಗಿಯವರು ನನಗೆ ಸಮಾಧಾನ ಹೇಳಿ ನಾನು ಕಳ್ಸಿಕೊಟ್ರು ನೋಡ್ರಿ. ಮಾಂತೇಶ್ ಇನ್ನು ಚಿಕ್ಕವನು. ಅವನು ಹೆತ್ತವರನ್ನ ಬಿಟ್ಟಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೆಯಬೇಕು. ಅವನು ಚೆನ್ನಾಗಿ ಕಲಿತು ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗ್ಬೇಕು ಎಂಬ ಆಸೆ ಇದ್ದಂತೆ ಹೇಳಿ ನಾವು ಅವನ್ನ ಕಲಿಯೋದಕ್ಕೆ ಬೆಂಗಳೂರಲ್ಲಿ ಬಿಟ್ಟಿದ್ದು. ಅವ ಖಂಡಿತವಾಗಿ ದೊಡ್ಡ ವಿದ್ಯಾವಂತ ಆಗ್ತಾನ್ರಿ. ಅವರ ಸುತ್ತ 40 ಹಳ್ಳಿ ಜನರಿಗೆ ಹೆಸರು ಗೆಲ್ತಾನ್ರ. ನಿಮ್ಗಿರೋದು ಒಬ್ಬ ಮಗ. ಹೆಣ್ಣಂದ್ರೆ ಹವಣಿ, ಗಂಡಂದ್ರು ಹವನಿ. ಮುಂದೆ ಈ ಮನೆಗೆ ಯಜಮಾನ ಆಗೋನ ಹವನೇ. ನಿಜ ನಿನ್ನ ಮಾತು. ನಮ್ಗಿರೋ 18 ಮಕ್ಕಳಿಲ್ಲ, ಇರೋನೊಬ್ಬನೇ ಗಂಡು ಮಗ. ಮಾಂತೇಶ್ ನಮ್ಮ ಮಗನಾಗಿ ಹುಟ್ಟು ಬರ್ಬೇಕಾದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ದೇವೆ. ಇನ್ ಮುಂದೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಅವನ್ನ ಹಡಿಬೇಕಾದ್ರೆ 9 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹೆತ್ತ ಮಗ ಅವನು. ಗೊತ್ತಾ ಮಹಾದೇವಿ, ನೀನು ನಿನ್ನ ಮಗನನ್ನು ಹಡಿಯಬೇಕಾದರೆ ನೀನೊಬ್ಬಳ ಹರಕೆ ಹೊತ್ತಿಲ್ಲ ಕಣೆ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಬೇಡಿಕೊಂಡಿದ್ದ. ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಇಡೀ ಊರಲ್ಲಿರುವ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಬೇಡಿಕೊಂಡಿದ್ದ. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರೂ ನಮ್ಮ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ. ಇದನ್ನ ಏನು ಅಂತ ಕೇಳಬೇಕಪ್ಪ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೀರ್ತಿಯಲ್ಲಿ ತುಂಬಾನೇ ದೊಡ್ಡವನಾಗ್ಬಿಟ್ಟೆ.
ನಿನ್ಗೂ ಮಕ್ಕಳಿಲ್ಲ, ಆದ್ರೂ ಇನ್ನೊಬ್ಬರ ಹಿತವನ್ನೇ ಬಯಸ್ತಾ ಇದೆ ಅಂದ್ಮೇಲೆ ಆದಷ್ಟು ಬೇಗ ನಿಮ್ಗೂ ಒಂದು ಮಗು ಆಗ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಹರಕೆ ಹೊರ್ತೀನಿ. ಅಪಾರ ಈ ಮಾತಿನೊಳಗೆ ವಿಷಯನ ಹೇಳದೆ ಮರ್ತ್ಬಿಟ್ಟೆ. ಏನಪ್ಪ ಅಂತ ವಿಷಯ? ನನ್ನ ಹೆಂಡತಿ ನಿನ್ನ ಹೆಂಡತಿ ರುದ್ರ ಹುಷಾರಾಗಿದ್ದಾಳೆ ತಾನೇ? ತುಂಬಾ ದಿನ ಆಯ್ತು ಅವ್ಳನ್ನ ನೋಡಿಲ್ಲ ನಾನು. ನನ್ನ ಹೆಂಡತಿ ಈಗ ಗರ್ಭವತಿ ಅಡಿಯಕಂತ ಅವ್ರ ಮನೆಗೆ ಹೋಗಲ್ರಿ. ನಾನು ಕೂಡ ಇವತ್ತು ನನ್ನ ಹೆಂಡತಿ ಊರಿಗೆ ಹೊಂಟಿದ್ರಿ ಅಪಾರ. ಒಂಟಿರಬೇಕು ರುದ್ರ, ಒಂಟಿರಬೇಕು. ನೀನು ಒಂಟಿರಲಾರ್ದೆ ಏನ್ ಮಾಡ್ತಿದ್ಯಾ? ಅಲ್ಲ ರುದ್ರ, ಈ ವಿಷಯ ನೀನು ನಮಗೆ ಮುಂಚೆನೆ ಯಾಕೆ ತಿಳಿಸ್ಲಿಲ್ಲ? ನಾವಿಬ್ಬರು ಗಂಡ ಹೆಂಡತಿ ಬಂದು ನಿನ್ನ ಹೆಂಡತಿಗೆ ಶ್ರೀಮಂತ ಕಾರ್ಯ ಮಾಡ್ತಿದ್ದೆವು. ಈ ವಿಷಯ ನಮಗೆ ನೀನು ಮುಂಚೆನೆ ತಿಳಿಸಬಾರದೇನು? ಯಾಕೋ ನನಗೆ ತುಂಬಾ ನಾಚಿಕೆ ಆಯ್ತು. ಇಷ್ಟೊಂದು ಹಚ್ಕೊಂಡ್ರೆ ಮಕ್ಕಳಾದ್ರೆ ಎಂಥ ಹುಚ್ಚಲು ನೀನು. ಬೆಚ್ಚಿ ಮನಸ್ಸಿದ್ದವರ ಮುಂದೆ ಯಾವತ್ತೂ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತಹ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು ರುದ್ರ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ. ನಾನು ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಕಳಿಸುತ್ತೇನೆ. ಯಾಕೆ? ಗಂಡು ಮಗು ಹುಟ್ಟಿದ್ರೆ ಮಾತ್ರ ಸರ ಹಾಕ್ತೀರಾ? ಹೆಣ್ಮಗು ಹುಟ್ಟಿದ್ರೆ ಹಾಕಲ್ವಾ? ನೋಡ್ರಣ್ಣ, ನಿನ್ಗೆ ಹೆಣ್ಣು ಮಗು ಹುಟ್ಟಿದ್ರೆ ಕೂಡ ನನ್ನ ಹತ್ರ ಕರ್ಕೊಂಬ. ನಾನು ನನ್ನ ಮಗಳಿಗೆ ಬಂಗಾರದ ಪದಕ ಹಾಕ್ತೀನಿ. ನೀವೇನೇ ಹೇಳ್ರಿ, ಅವನಿಗೆ ಹುಟ್ಟೋದು ಮಾತ್ರ ಮೊದಲನೇ ಮಗು ಹೆಣ್ಣೆ. ಏ ಮಹಾದೇವಿ, ರುದ್ರನಿಗೆ ಹುಟ್ಟೋದು ಗಂಡು ಮಗನೇ. ಹೆಣ್ಮಗು ಗಂಡು ಮಗನೇ, ಹೆಣ್ಣು ಗಂಡು ಮಗನೇ. ಯಾಕೆ ಬರ್ದಾತು ನನ್ನ ಹೆಂಡತಿ ತಣ್ಣಗ ಆಡಬಾರ್ಲಿ. ಆಮೇಲೆ ನೀವು ಯಾರ್ಯಾರು ಏನೇನು ಹಾಕ್ಬೇಕಂತ್ರಿ ಹಾಕೊಂತ್ರಿ ಅಪ್ಪರ. ನಾನು ಇವತ್ತು ನನ್ನ ಹೆಂಡತಿ ಊರಿಗೆ ಆಯ್ತು ರುದ್ರ, ಹೋಗಿ ಬಾ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಆಯ್ತು. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯ. ಮತ್ತೆ ನೀನು? ನಾನು ಅದು ನಿಮ್ಗೆ ಗೊತ್ತು. ಮಹಾದೇವಿ, ಹಾ? ನನ್ನ ಹೃದಯದ ದೇವತೆ, ನನ್ನ ಮನೆಯ ಸೌಭಾಗ್ಯದ ಲಕ್ಷ್ಮಿ. ಆಹಾ, ಹೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ತುಂಬಾ ರಸಿಕ.